ಹಲೋ ಹಲೋ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಗುರುಗಳೇ. ಮೇಡಮ್ ಹೇಳಿ. ಗುರುಗಳೇ, ನೀವು ಮೇಷರಾಶಿ ಬಗ್ಗೆ ಹೇಳ್ತಾ ಇದ್ರಿ. ಹ್ಞೂ ಆಲಂಗುಡಿ ಗುರು ಟೆಂಪಲ್ಗೆ ಯಾವತ್ತು ಹೋದ್ರೆ ನಮಗೆ ಒಳ್ಳೇದು ಅಂದ್ರೆ ಗುರುವಾರನ ಬುಧವಾರನ ಆ ಥರ ಗುರುಗಳೇ? ನನ್ನ ಪ್ರಕಾರ ಗುರುವಾರನೇ ಹೋಗಿ ಮೇಡಮ್ ಅವರೇ. ಗುರುವಾರ. ಜಾಜಿ ಮಲ್ಲಿಗೆ ತಗೊಂಡೋಗಿ ತುಂಬ ಒಳ್ಳೇದಾಗುತ್ತೆ. ಗುರುಗಳೇ, ಇದು ಮಕ್ಕಳಿಗೆ ಡಾಲರ್ ಅಂದ್ರೆ ಅವ್ರ ರಾಶಿಗೆ ಅನುಗುಣವಾಗಿ ಯಾವುದು ಗ್ರಹ ಬಲವಾಗಿ ಕೊಡಬೇಕು ಅಂತ ನೋಡಿ ನೀವೇ ಮಾಡಿಸಿ ಗುರುಗಳೇ. ಯಾಕಂದ್ರೆ ನಿಮ್ಮನ್ ಬಿಟ್ಟರೆ ನಾವು ಇನ್ಯಾರು ನಂಬಲ್ಲ ನಾನು. ಹಾಂ, ದೇವ್ರು ಒಂದೊಂದು ಹೇಳ್ತಾರಲ್ಲ ಗುರುಗಳೇ, ದೇವ್ರು ಯಾರ ರೂಪದಲ್ಲಾದ್ರೂ ಬಂದು ಒಂದು ದಾರಿ ತೋರಿಸ್ತಾರೆ ಅಂತ. ಆ ತರ ನೀವು ನಮಗೆ ಗುರುಗಳೇ. ಇದುವರೆಗೂ ನಾವು ದೇವ್ರನ್ನ ಎಷ್ಟು ನಂಬಿದೀನೋ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನು ಮಾತ್ರ ಕಣ್ಣು ಮುಚ್ಕೊಂಡು ನಂಬೋದು ಗುರುಗಳೇ. ಜನಗಳು ಹೇಳಿ ಹೇಳಿ ಏನು ಹೇಳ್ತಾ ಇದ್ರಿ? ಜನಗಳು ಒಂದು ತಪ್ಪು ಮಾಡ್ತಾರೆ ಗುರುಗಳೇ. ಮದುವೆ ಅವ್ರ ಇಷ್ಟ ಬಂದ ಮುಹೂರ್ತಗಳು ಇಟ್ಕೊಂಡು ಜಾತಕಗಳು ನೋಡ್ತೀರಾ ಮಾಡ್ಬಿಟ್ಟು ಆಮೇಲೆ ತೊಂದರೆಗಳು ಅನ್ಬೋತಾರೆ. ಅದ್ರ ಬದಲು ನಿಮ್ಮ ಹತ್ರ ಬಂದು ಜಾತಕ ನೋಡಿ ಮುಹೂರ್ತ ಇಟ್ಕೊಂಡು ಮಕ್ಕಳು ಹುಟ್ಟೋದಕ್ಕಾಗ್ಲಿ, ಮದುವೆಗಳಿಗಾಗ್ಲಿ, ಗೃಹಪ್ರವೇಶಕ್ಕಾಗ್ಲಿ, ಅಂಗಡಿ ಓಪನಿಂಗ್ ಆಗ್ಲಿ ಎಲ್ಲ ನಿಮ್ಮ ಹತ್ರ ಬಂದು ಮುಹೂರ್ತ ಇಟ್ಕೊಂಡು ಹೋದ್ರೆ ಅವ್ರಿಗೆ 100% ಸಕ್ಸಸ್ ಆಗುತ್ತೆ ಗುರುಗಳೇ. ಯಾವುದು ಕೆಡಕಾಗಲ್ಲ ಅಲ್ವಾ ಗುರುಗಳೇ? ನನ್ನ ಒಂದು ಪ್ರಕಾರ ನಾನು ಕರೆಕ್ಟ್ ಟೈಮ್ ಕೊಟ್ಟಿರ್ತೀನಿ. ಹೌದು, ಕರೆಕ್ಟ್ ಟೈಮನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಗೊತ್ತಿರೋದು, ನನ್ನ ಹತ್ರ ಯಾರೇ ಬಂದರೂ ಕೂಡ ಅವ್ರು ನಮ್ಮ ಮಗು ಥರ ನೋಡ್ತೀನಿ, ನಮ್ಮ ಮನೆಯವ್ರ ಥರ ನೋಡ್ತೀನಿ. ಹೌದೌದು. ಹಾಗಾಗಿ ಒಬ್ಬೊಬ್ರಿಗೆ ಜನ ಇದ್ದಾಗ ಫಾಸ್ಟ್ ಹೇಳ್ಬೇಕಾಗುತ್ತೆ, ಇಲ್ಲ ಕಮ್ಮಿ ನಿಧಾನಕ್ಕೆ ಹೇಳ್ಬೇಕಾಗತ್ತೆ. ಇವಾಗಂತೂ ಆರಾಮಾಗಿ ನಿಧಾನಕ್ಕೆ ಹೇಳ್ತೀನಿ, ಅವ್ರವ್ರ ಇಷ್ಟ ಎಲ್ಲ ಕೇಳ್ಕೊಗಿರ್ತೀನಿ. ಈ ನಡೆ ಟಿ ವಿಲಿ ನೋಡ್ಬೇಕಾದ್ರೂ ಸಾವು ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಅದನ್ನು ಹೆಂಗಂಗೆ ತಪ್ಪಿಸಿ ಹೆಂಗಂಗೆ ಹೇಳ್ಬೇಕು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಏನು ಹೇಳಿ? ಹೌದು ಗುರುಗಳೇ, ನೀವೆಲ್ಲ ಹೇಳಿದಿರಾ, ನನಗೂ ಹೇಳಿದಿರಾ. ಆಮೇಲೆ ನಿಮ್ಮ ಹತ್ರ 2 ಸರಿ ಅಲ್ಲ ಸರಿ 4 ಸರಿ ಮುಹೂರ್ತ ಇಟ್ಕೊಂಡಿದೀವಿ ಗುರುಗಳೇ. ನೀವು ಹೇಳಿ ಮುಹೂರ್ತ ಕಾರ್ಯಗಳಾಗಿದೆ, ಅದು ನಡೆದಾದ್ಮೇಲೆ ನಮ್ಗೆ ಇನ್ನೂ ಒಳ್ಳೇದಾಗಿದೆ ಹೊತ್ತು ಯಾವ ಕೆಡಕು ಆಗಿಲ್ಲ ಗುರುಗಳೇ. ಇದು ನಾವಂತೂ ಕಣ್ಣು ಮುಚ್ಕೊಂಡು ನಂಬಿ ನಾವು ಮಾಡ್ತಾ ಇದೀವಿ, ಇನ್ನೂ ಮುಂದಕ್ಕೂ ಮಾಡ್ತೀವಿ. ನಿಮ್ಮ ಸಲಹೆ ನಿಮ್ಮ ಜೊತೆ ನಮಗೆ ಯಾವಾಗ್ಲೂ ಬೇಕು ಗುರುಗಳೇ. ಇಲ್ಲ, ನೀವು ಒಂದು ಸೈಟ್ ತಗೋಬೇಕಾದ್ರು ಕೇಳ್ತೀರಾ? ಹೌದು, ಹಂಗೆ ಯಾರು ಕೇಳಲ್ಲ. ನೀವು ಎಲ್ಲದಕ್ಕೂ ನಮ್ಮನ್ನು ಬಂದು ಕೇಳ್ತಾ ಇರ್ತಾರೆ. ಕೇಳಿದಾಗ ಅದು ನಮ್ಮದೊಂದು ಸಮಸ್ಯೆ ಥರ ನಡೀತಾ ಇರುತ್ತೆ. ಹೌದೌದು. ಹಾಗಾಗಿ ನಂಗೆ ಟೈಮ್ ಕೊಡಬೇಕು, ನೀವು ಕೇಳ್ತೀರಾ, ಒಳ್ಳೇದಾಗುತ್ತೆ. ನಾನೇ ಎಂತೆಂಥವ್ರು ಅಷ್ಟೆಲ್ಲ ಜನ ಎಲ್ಲ ಫೇಮಸ್ ಮಾಡಿ ನಿಮಗೆ ಗೊತ್ತು ಅಲ್ವಾ ಮೇಡಮ್ ಅವರೇ? ಹೌದು ಗುರುಗಳೇ. ಎಕ್ಸಾಂಪಲ್ ಮೀತಾ ಮೇಡಮ್ ಇದಾರಲ್ಲ ಗುರುಗಳೇ. ಆಮೇಲೆ ಇನ್ನೊಬ್ರು ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಕಣ್ ಕಾಣಿಸಲ್ಲ ಅಂತೀರಾ, ಅವರು ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತಾರೆ. ಎಷ್ಟೋ ಸರಿ ನೀವು ಅವರು ಅವರು ಇದು ಮಾತಾಡಿದ್ದಾರೆ. ನಾನು ನಿಜವಾಗ್ಲೂ ಗುರುಗಳೇ ನಿಮ್ಮ ಹತ್ರ ಕ್ಲಾಸ್ ತುಂಬಾ ಕಲ್ತಿದ್ದೀನಿ. ಆದ್ರೆ ನಾನು ಕಲ್ತಿರೋದು ಬೇರೆ 10%, 90% ನನ್ಗೆ ಯಾಕಂದ್ರೆ ನನ್ನ ವಿದ್ಯೆ ಕಮ್ಮಿ. ಆದ್ರೆ ಅದೇ 10% ಅಲ್ಲಿ ನಮ್ಮ ಯಜಮಾನ್ರಿಗೆ ಇದು ಒಳ್ಳೇದಾಗತ್ತೆ, ಇದು ಹಿಂಗಾಗತ್ತೆ, ನಡಿ ಗುರುಗಳನ್ನ ಕೇಳೋಣ ಅಂತೆಲ್ಲ ಸಲಹೆ ಕೊಡೋ ಮಟ್ಟಿಗೆ ನಾನು ಬಂದಿದ್ದೀನಿ ಅಂದ್ರೆ ಅದು ನಿಮ್ಮಿಂದಾನೇ ಗುರುಗಳೇ. ಹೌದೌದೌದು. 10% ಅಲ್ಲಿ ಇಷ್ಟಲ್ಲಿ ಕಲಿಬೋದಂದ್ರೆ ಪೂರ್ತಿ ನಾವು 100% ಅಲ್ಲಿ ಕಲ್ತ್ಕೊಂಡ್ರೆ ಇನ್ನ ನಾವ್ ಎಷ್ಟು ಮಾಡ್ಬೋದು. ಖಂಡಿತಲೂ ನಿಮ್ಮ ತಾಳ್ಮೆಗೆ, ನಿಮ್ಮ ಇದಕ್ಕೆ, ನಮ್ಮನ್ನು ನಂಬಿದ್ದಕ್ಕೆ, ನೀವು ಚೆನ್ನಾಗಿದ್ದೀರಾ, ಸೈಡ್ ತಗೋತೀರಾ, ಮನೆ ಕಟ್ತೀರಾ ಅನ್ನೋದಕ್ಕೆ ನಮ್ಗೆ ಇದಕ್ಕಿಂತ ಇನ್ನೊಂದು ಖುಷಿ ಬೇಕಾಗಿಲ್ಲ. ನಾವು ಥ್ಯಾಂಕ್ಸ್ ಗುರುಗಳೇ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ ಮೇಡಮ್. ಹಲೋ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ ಮೇಡಮ್, ನಾವು ಹೊಳೆನರಸೀಪುರದಿಂದ. ನಿಮ್ಮ ಹೆಸರು? ನನ್ನ ಹೆಸರು ಸಾಹಿತ್ಯ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. ಅವ್ರದ್ದು 11 11 10 10 2016. 16. ಸಮಯ ಸಂಜೆ 4:25. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. 4:25 ಸಂಜೆ 4:25 ಗುರುಜಿ. ಏನು ನಿಮ್ಮ ಪ್ರಶ್ನೆ ಏನು? ಗುರುಜಿ ನಮಸ್ತೆ. ನಮಸ್ತೆ, ಹೇಳಿ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ತಮ್ಮ ಏನು ಮಾಡ್ತಾನೆ? ಅವನು 4th ಸ್ಟ್ಯಾಂಡರ್ಡ್. ಏನೇನು ಕೇಳ್ಬೇಕು? ಅವ್ನಿಗೇನು ಮದುವೆ ಲೈಫೆಲ್ಲ ಚೆನ್ನಾಗಿಲ್ಲ ರೀ, ಯಾಕೊಟ್ಟು ಹಾಳಾಗೋಯ್ತೆ. ಓದಿ ಕೆಲಸ ಸಿಗುತ್ತೆ, ಒಳ್ಳೆ ಸ್ಪೋರ್ಟ್ಸ್ಮನ್ ಮಾಡೋದಲ್ಲ, ಆರೋಗ್ಯ ಚೆನ್ನಾಗಿದ್ದಾನಾ? ಹಾಂ, ಚೆನ್ನಾಗಿದ್ದಾನೆ. ಒಳ್ಳೆ ಸ್ಪೋರ್ಟ್ಸ್ಮನ್ ಮಾಡೋದಲ್ವಾ? ಕ್ರಿಕೆಟ್ ಇಂಟ್ರೆಸ್ಟ್ ಇದೆ ಅವನಿಗೆ. ಹಾಂ, ಏನು ಅರ್ಥ ಆಗ್ತಾ ಇಲ್ಲ, ಹೇಳಿ. ಕ್ರಿಕೆಟ್ ಎಲ್ಲ ಅವನಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಅವನ ಸೇರಿಸಿ ಹೆಂಗಾರ ಮಾಡಿ ನಾವು ಕ್ರಿಕೆಟ್ನ ನೋಡೋಣ, ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಲಿ. ಕ್ರಿಕೆಟಲ್ಲಿ ಲೈಫ್ ಇದೆ, ಅವನ್ನ ಗ್ಯಾರಂಟಿ ಸೇರಿಸಿ. ಶನಿ ಕುಜೆಲ್ಲ ಸ್ಟ್ರಾಂಗ್ ಆಗಿದ್ದಾನೆ, ದಯವಿಟ್ಟು ಸ್ಪೋರ್ಟ್ಸ್ಮನ್ ಮಾಡಿ, ಒಳ್ಳೆಯದಾಗಲಿ.